ಪುಣ್ಯಭೂಮಿ ಕೊಡಗಿನಲ್ಲಿ ಶರಣರು, ಕೊಡಗನ್ನಾಳಿದ ಅರಸರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಸಂಸ್ಮರಣೋತ್ಸವವನ್ನು ಆಚರಿಸುವ ಮೂಲಕ ವೀರಶೈವ ಸಮುದಾಯವು ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ರಾಷ್ಟ್ರಭಕ್ತಿಯ ಸಂಗಮ ಕಲ್ಪಿಸಿರುವುದು ಶ್ಲಾಘನೀಯ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಪ್ರಾಯಪಟ್ಟರು. ಶನಿವಾರ ಸಂತೆ ಸಮೀಪದ ಗಡುಗಳಲ್ಲೇ ಜಯದೇವ ಜಾನುವಾರುಗಳ ಜಾತ್ರಾ ಮೈದಾನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೊಡಗು ಜಿಲ್ಲಾ ಘಟಕ ಹಾಗೂ ಯುವ ಘಟಕದ ಸಂಯುಕ್ತ ಆಶ್ರಯದಲ್ಲಿ ನಡೆದ ಬಸವ ಜಯಂತಿ, ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿ ರೇಣುಕಾಚಾರ್ಯ ಜಯಂತಿ, ಕೊಡಗನ್ನು ಆಳಿದ ಹಾಲೇರಿ ಅರಸರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಹೆಮ್ಮನೆ ಪುಟ್ಟಬಸಪ್ಪ ಅವರ ಸಂಸ್ಮರಣೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ವಿಜಯೇಂದ್ರ ಮಾತನಾಡಿದರು. ಕೊಡಗಿನ ಸಿಎನ್ಡಿ ವಿಚಾರದಲ್ಲಿ ರೈತರ ಹೋರಾಟಕ್ಕೆ ಪಕ್ಷಾತೀತವಾಗಿ ಬೆಂಬಲಕ್ಕೆ ನಿಲ್ಲುವುದಾಗಿ ವಿಜಯೇಂದ್ರ ಹೇಳಿದರು. ಈ ಆಧುನಿಕ ಯುಗದಲ್ಲೂ ಕೂಡ ಇವತ್ತು ವೀರಶೈವ ಲಿಂಗಾಯತ ಸಮಾಜ ಇರ್ಬೋದು, ಯಾವುದೇ ಸಮಾಜಗಳಿರ್ಬೋದು, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಇತಿಹಾಸವನ್ನು ಮರ್ತಿದ್ದಾರೆ. ಆ ಭಗವಂತನು ಕೂಡ ನಮ್ಮನ್ನ ಮೆಚ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾಳೆ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಪ್ರಶ್ನೆಯನ್ನು ಮಾಡಿದ್ರು. ಏನ್ ವಿಜಯೇಂದ್ರ ಅವರೇ, ಏನ್ ಸಂದೇಶವನ್ನು ಕೊಡ್ತೀರಿ ಈ ವೇದಿಕೆ ಮೂಲಕ, ಏನು ನಿಮ್ಮ ಉದ್ದೇಶ ಮಾತನ್ನ ಪ್ರಶ್ನೆಯನ್ನು ಕೇಳಿದ್ರು. ನಾನು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಹೇಳಿದೆ, ಇವತ್ತು ಕನ್ನಡ ನಾಡಿನಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ವೀರಶೈವ ಲಿಂಗಾಯತ ಸಮಾಜ ಅಂತ ಹೇಳಿದ್ರೆ ಒಂದು ಬೃಹತಾಕಾರವಾಗಿರ್ತಕ್ಕಂಥ ಒಂದು ಆಲದ ಮರ ಇದ್ದ ಹಾಗೆ. ಯಾಕೆ ಒಂದು ಆಲದ ಮರ ಮಳೆ ಇರಲಿ, ಬಿಸಿಲಿರಲಿ, ಬಂದಂತವ್ರು ಎಲ್ಲರಿಗೂ ಕೂಡ ನಮ್ಮೆಲ್ಲರ ಹೆಮ್ಮೆಯ ವೀರಶೈವ ಲಿಂಗಾಯತ ಸಮಾಜ, ವೀರಶೈವ ಲಿಂಗಾಯತ ಸಮಾಜವನ್ನು ಕೂಡ ಒಳಗೊಂಡಂತೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯದಲ್ಲಿ ಯಾವ್ದಾರ ಸಮಾಜಕ್ಕಿದೆ ಅಂತ ಹೇಳಿದ್ರೆ ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೆ ಅವರು ಬಂದರೆ ಏನು ಬ್ರಿಟಿಷರ ಒಂದು ಒಡೆದಾಡುವ ನೀತಿಯನ್ನ ಇವತ್ತು ಕೂಡ ಕೆಲವು ಪಟಭದ್ರ ಹಿತಾಸಕ್ತಿಗಳೇನು ಮುಂದುವರಿಸಿಕೊಂಡು ಬಂದಿದ್ದಾರೆ. ವೀರಶೈವ ಲಿಂಗಾಯತ ಸಮಾಜವನ್ನ ಒಡೆಯುವ ಮೂಲಕ ತಮ್ಮ ರಾಜಕೀಯ ಬೇಡನ್ನ ಬೇಯಿಸಿಕೊಳ್ಬಹುದು ಅಂತಕ್ಕಂಥ ಒಂದು ಕೆಟ್ಟ ಚಿಂತನೆಯಿಂದ ಕೊಡಗು ಮೈಸೂರು ಸಂಸದ ಯದುವೀರ್ ಒಡೆಯರ್ ಮಾತನಾಡಿ, ಸಮುದಾಯದ ಸಂಘಟನೆ ಬಲವರ್ಧನೆಗೆ ಇಂತಹ ಕಾರ್ಯಕ್ರಮಗಳು ಅಗತ್ಯ ಎಂದರು. ಬಸವಣ್ಣನವರ ತತ್ವಾದರ್ಶ, ಸಾಮಾಜಿಕ ಮಾರ್ಗದರ್ಶನವನ್ನು ಮೈಸೂರು ರಾಜರು ಪಾಲಿಸಿದ್ದರು ಎಂದು ಯದುವೀರ ಒಡೆಯರ್ ನೆನಪಿಸಿದರು. ಪ್ರತಿದಿನವೂ ಕೂಡ ಸ್ಮರಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಸಮಸ್ತ ಕನ್ನಡಿಗರ ಒಂದು ಏನು ಧಾರ್ಮಿಕ ಒಂದು ಸಮಾಜವನ್ನು ಸಂಘಟನೆ ಮಾಡುವಂಥ ಕೆಲಸ ಬಸವಣ್ಣನವರು ಮಾಡಿರ್ತಕ್ಕಂಥದ್ದು. ಏನು ಸಣ್ಣ ಗ್ರಾಮ ಆಗಿರ್ತಕ್ಕಂಥ ಬಾಗೇವಾಡಿ, ಕೊಡಗುವಂತೆ ಒಂದು ಸುಂದರವಾದಂಥ ಪರಿಸರದಲ್ಲಿ ಇರ್ತಕ್ಕಂಥ ಬಾಗೇವಾಡಿಯನ್ನು ಜನಿಸಿದ್ದ ಬಸವಣ್ಣನವರು ನಂತರ ಸಂಗಮದಲ್ಲಿ ನಮ್ಮ ಗುರುವ ಒಂದು ಮಾರ್ಗದರ್ಶನದೊಂದಿಗೆ ನಂತರ ಒಂದು ಏನು ಅಂದಿನ ಕಾಲದಲ್ಲಿ ಕಲ್ಯಾಣ ಒಂದು ಏನು ಸಾಮ್ರಾಜ್ಯ ಅಲ್ಲಿ ಮಂತ್ರಿಯ ಸ್ಥಾನದಲ್ಲಿ ಈ ವೀರಶೈವ ಪರಂಪರೆಯನ್ನು ಸಂಘಟಿಸಿ ಒಂದು ಅನುಭವ ಮಂಟಪ ಇರ್ಬೋದು, ಅನೇಕ ವಚನಗಳು ಇರ್ಬೋದು, ಅವರ ಬೋಧನೆಗಳು ಇವತ್ತು ಕೂಡ ಅಷ್ಟೇ ಪ್ರಸಿದ್ಧ. ಅವರ ಬೋಧನೆ ಇವತ್ತು ಒಂದು ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ನಮಗೆ ಸಾಧ್ಯ. ಏನು ಹೇಳಿದ್ರು, ಇಲ್ಲೇ ಏನು ಕಾಣಿರುವ ಶಕ್ತಿಗಳಿರುವುದೇ, ದೇವರು ಕೂಡ ಮುಖ್ಯವಾಗಿರುವುದೇ, ಮತ್ತೆ ಅವರ ಆಚಾರ ಅನಾಚಾರ ನೀವೇ ಪ್ರಮಾಣ ಕೂಡಲ ಸಂಗಮ ಅಂತ ಹೇಳಿದ್ರು. ಅದು ಅತ್ಯಂತ ಇವತ್ತಿನ ಒಂದು ಏನು ಅವಶ್ಯಕವಾದದ್ದು. ಯಾಕೆಂದರೆ ನಮಗೆ ನಮ್ಮ ಮುಂದೆ ನಾವು ಏನು ಕ್ರಮ ತಗೊಳ್ತೀವಿ, ನಾವು ಯಾವ ರೀತಿ ಸಮಾಜವನ್ನು ಸಂಘಟನೆ ಮಾಡ್ತೀವಿ, ನಾವು ತಗೊಳ್ಳುವಂಥ ಎಲ್ಲ ನಿರ್ಣಯಗಳು ಇವತ್ತು ಇಲ್ಲೇ ಈ ಲೋಕದಲ್ಲೇ ಸ್ವರ್ಗ ನಿರ್ಮಾಣ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅಥವಾ ನಾವು ಏನು ಕೆಟ್ಟ ಪದ್ಧತಿಗಳನ್ನು ಅಳವಡಿಸಿಕೊಂಡು ಇಲ್ಲೇ ಒಂದು ರೀತಿ ಪಾತ್ರಕ್ಕೆ ನಾವು ಹಿಡಿತೀವಿ ಅಂತ ಅಂದಿನ ಕಾಲದಲ್ಲೇ ಸೂಚನೆ ಕೊಡಬೇಕು. ಅಂದರೆ ನೀವು ಒಂದು ಮಹಾನ್ ವ್ಯಕ್ತಿಯನ್ನು ನಾವು ಸದಾ ಸ್ಮರಣೆ ಮಾಡಬೇಕಾಗಿದೆ. ಜೊತೆಗೆ ಭಾರತೀಯ ಮೂಲ ಧರ್ಮದ ಒಂದು ತತ್ವಗಳನ್ನು ಇವತ್ತು ಅತ್ಯಂತ ಸುಲಭವಾಗಿ ಕನ್ನಡದಲ್ಲಿ ಕನ್ನಡಿಗರಿಗೆ ಲಭ್ಯ ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ಕೂಡ ಇವರು ಬಸವಣ್ಣನಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು. ಅನೇಕ ಒಂದು ನಮ್ಮ ಹಿರಿಯರು ಪೂರ್ವಜರು. ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿ, ಸಿಎನ್ಡಿ ಭೂಮಿ ವಿಚಾರವಾಗಿ ರೈತರ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ಲುವುದಾಗಿ ತಿಳಿಸಿದರು. ಸ್ವಾತಂತ್ರ್ಯ ಹೋರಾಟಗಾರ
ಹೆಮ್ಮನೆ ಪುಟ್ಟಬಸಪ್ಪ ಅವರ ಸ್ಮಾರಕ ನಿರ್ಮಾಣಕ್ಕೆ ಗ್ರಾಮದಲ್ಲಿ ಜಾಗ ಗುರುತಿಸಿದಲ್ಲಿ ಸರ್ಕಾರದಿಂದ ಅನುದಾನ ಒದಗಿಸುವುದಾಗಿ ಡಾಕ್ಟರ್ ಮಂತರಗೌಡ ಭರವಸೆ ನೀಡಿದರು. ಈ ತಾನೇ ಗುದ್ದಿ ಪೂಜೆ ಮಾಡುತ್ತ ನಮ್ಮ ಬಸವೇಶ್ವರ ದೇವಾಲಯ ಸಮಿತಿ ವತಿಯಿಂದ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ನಮ್ಮ ಸಮುದಾಯ ಭವನ ಕಟ್ಟಲಿಕ್ಕೆ ಪ್ರಾರಂಭ ಗುದ್ದಿ ಪೂಜೆ ಮಾಡಿದ್ರ ಈ 2 ಕೋಟಿ ವೆಚ್ಚದಲ್ಲಿ ಸರ್ಕಾರದ ವತಿಯಿಂದ 50 ಲಕ್ಷ ಕೊಡಿಸೋದಂತ ನನ್ನ ಜವಾಬ್ದಾರಿ. ನಾನು ವೈಯಕ್ತಿಕವಾಗಿ 5 ಲಕ್ಷ ರೂಪಾಯಿಯಿಂದ ಸಮಾಜಕ್ಕೆ ಕೊಡಲಿಕ್ಕೆ ನಾನು ಜವಾಬ್ದಾರಿ ತಗೋತೀನಿ. ಅದೇ ರೀತಿಯಲ್ಲಿ ನಾನು ಕೆಲವು ಸಮಾಜದ ಹಿರಿಯರ ಹತ್ರ ಗಲಾಟೆ ಮಾಡಿದೆ. ಈ ವರ್ಷ ಎಲ್ಲ ನಾವು ದೊಡ್ಡ ಸಮಾಜದಲ್ಲಿ ದೊಡ್ಡ ಸಮುದಾಯದಲ್ಲೂ ಒಂದು ಮಹಾಸಭೆಗೆ ಬಿಲ್ಡಿಂಗ್ ಇಲ್ಲ ಅಂತ ನನಗೆ ಅದು ದಿವಸ ದುಬಾರಿಯಲ್ಲಿ ನಮ್ಮ ಅವತ್ತಿನ ನಾಟಕಕ್ಕೆ ಈಶ್ವರ್ ಖಂಡ್ರೆ ಸಾಹೇಬರು ಫಾರೆಸ್ಟ್ ಮಿನಿಸ್ಟರ್ಗೆ ಅವತ್ತು ಕಾರ್ಯಕ್ರಮ ಬಂದರು. ಅವರಿಗೆ ಒಂದು ಮಟ್ಟದಲ್ಲಿ ಸಮಾಜದ ಎಲ್ಲ ಮುಖಂಡರುಗಳು ಒಂದು ಅಭಿನಂದನೆ ತಿಳಿಸಿದ್ರು. ಯಾಕಂತಂದ್ರೆ ಶಾಮು ಶಿವಶಂಕರಪ್ಪ ಅವರು ಅಗ್ನಿಯಾದಂಥ ಸಂದರ್ಭದಲ್ಲಿ ಮಹಾಸಭಾ ಅಧ್ಯಕ್ಷರಾದಂಥ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ನನಗೊಂದು ನಾನು ಭೇಟಿ ಕೊಟ್ಟಿದ್ದೆ. ಮಹಾಸಭೆಗೆ ಒಂದು ಜಾಗ ಇಲ್ಲ. ಇದು ಸಮುದಾಯ ಭವನ ಇಷ್ಟು ವರ್ಷದಿಂದ ಆಗಿರಲಿಲ್ಲ. ನಾನು ಎಲ್ಲರೂ ಹೇಳಿದ್ದೆ, ಮಹಾಸಭಾ ಅಧ್ಯಕ್ಷರಾಗಿ ಈಶ್ವರ್ ಖಂಡ್ರೆ ಸಾಹೇಬರು ಕೇಳಿದ್ರು. ಅವ್ರು ನನಗೆ ಹೇಳಿದ್ರು, ಮತ್ತ ನಿಮಗೆ ಸಮಾಜದ ವತಿಯಿಂದ ಸಂಘದ ವತಿಯಿಂದ 50 ಲಕ್ಷ ರೂಪಾಯಿ ಕೊಡ್ತೀವಿ, ನೀವು ನಿಮ್ಮ ಸ್ವಂತ ಶಾಸಕರಿಂದ 50 ಲಕ್ಷ ಕೊಡಿ, ಅದರ ಜೊತೆಲಿ ಸಮಾಜದವರು ಒಂದು 50 ಲಕ್ಷ ರೂಪಾಯಿ ಹಾಕಿದ್ರೆ 1 ಕೋಟಿ ವೆಚ್ಚದಲ್ಲಿ ಮಹಾಸಭಾ ನಾನು ನಿಮಗೆ ಕೇಳ್ಬೋದು. ಯಾಕಂತಂದ್ರೆ ನಾವು ಹಣಕಾಸು ವ್ಯವಸ್ಥೆ ಸ್ವಲ್ಪ ಇರ್ಬೋದು, ಯಾವ ಫಸ್ಟ್ ಕಾಮಲ್ಲಿ ಇಸ್ಕೊಂಡ್ಬಿಟ್ರೆ ತಗೋಬಹುದು, ಇಲ್ಲಾಂದ್ರೆ ಬಸ್ ಹೋಗ್ಬಿಟ್ರೆ ಕಡೆಗೆ ಹಣಕಾಸಿನ ವ್ಯವಸ್ಥೆನ ನಾವು ಉಪಯೋಗಿಸ್ಕೋತೀವಿ. ಆ ವಿಚಾರದಲ್ಲಿ ಏನು ಅದರಲ್ಲಿ 50 ಲಕ್ಷ ರೂಪಾಯಿ ಈ ಸಮುದಾಯ ಭವನಿಗೆ ಪ್ಲಸ್ 50 ಲಕ್ಷ ರೂಪಾಯಿ ಕುಶಾಲನಗರದಲ್ಲಿ ಮಹಾಸಭಾದ ಬಿಲ್ಡಿಂಗಿಗೆ ನಾವು ಕೊಡಲಿಕ್ಕೆ ನಮ್ಮ ವಿಶೇಷವಾಗಿ ಅನುದಾನ ಕೊಡಲಿಕ್ಕೆ ನಾವು ಜವಾಬ್ದಾರಿ ತಗೊಂಡಿದ್ದೀವಿ. ಸಿದ್ಧಗಂಗಾ ಮಠದ ಶಿವಸಿದ್ದೇಶ್ವರ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಸಮಾರಂಭದಲ್ಲಿ ಮಹಾಸಭಾ ರಾಜ್ಯಾಧ್ಯಕ್ಷ ಶಂಕರ್ ಬಿದರಿ, ಮನೆಹಳ್ಳಿ ಮಠದ ಮಹಾಂತ ಶಿವಲಿಂಗ ಸ್ವಾಮೀಜಿ, ಹೈಕೋರ್ಟ್ ಹಿರಿಯ ವಕೀಲ ಚಂದ್ರಮೌಳಿ, ಮಾಜಿ ಶಾಸಕ ಎಂಪಿ ಅಪ್ಪಚ್ಚುರಂಜನ್, ಮಾಹಿತಿ ಹಕ್ಕು ಆಯೋಗದ ನಿವೃತ್ತ ಆಯುಕ್ತ ವಿರೂಪಾಕ್ಷಯ್ಯ, ಯುವ ಘಟಕದ ಅಧ್ಯಕ್ಷ ಮೋಕ್ಷಿತ್ ರಾಜ್, ಪ್ರಮುಖರಾದ ಕಾಂತರಾಜ್ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಶನಿವಾರ ಸಂತೆ.